ಬೆಳಗಿಸುವ ಮುಖಾಂತರ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯ ಹೌದು, ಚಿಕ್ಕಬಳ್ಳಾಪುರದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡವರ, ರೈತರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿರುವ ಸಮಾಜ ಸೇವಕ ಸಂದೀಪ್ ಬಿ ರೆಡ್ಡಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯ ಕಲ್ಪಿಸುವುದು, ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಡುವುದು, ವಿದ್ಯಾರ್ಥಿನಿಯರಿಗೆ ಉಚಿತ ಊಟ ಹಾಗೂ ಆರ್ಥಿಕ ನೆರವು ನೀಡುವುದು, ಹಾಗೆಯೇ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವುದು ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ತಾಲೂಕಿನ ಜನರ ಮೆಚ್ಚುಗೆ ಗಳಿಸಿದ್ದಾರೆ. ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಎಸ್ಸಿ ಎಸ್ಟಿ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 900ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು. ನಗರದ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ನಡೆದ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಗೋಪಾಲಗೌಡ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ಅವರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಮಾಡಲಾಯಿತು. ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ನಮ್ಮ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಆಗಿರುವಂತಹ ಸಂದೀಪ್ ಬಿ ಗೌರವಿಸಲಾಗುತ್ತದೆ. ಉಳಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಂಬರ್ ಪ್ರಕಾರವಾಗಿ ಆ ಒಂದು ವೇತನವನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ಸಾವಧಾನವಾಗಿ ಕಿಚ್ಚಿದು ಆ ಕಿಚ್ಚಿನಲ್ಲಿ ದೀಪ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರೆ ಯಾವುದೋ ತೋರಿಕೆಗೆ, ಯಾವುದೋ ಪ್ರಚಾರಕ್ಕೆ, ಯಾವುದೋ ಲಾಭಕ್ಕೆ ಮಾಡ್ತಾ ಇರುವಂತಹ ಕೆಲಸ ಅಲ್ಲ. ನನ್ನೆಲ್ಲ ಈ ರೀತಿಯ ಹಿರಿಯರ ಮಾರ್ಗದರ್ಶನ, ಈ ರೀತಿಯ ಹಿರಿಯರ ಸಂಪರ್ಕ, ಸ್ನೇಹ ಇವತ್ತು ನನ್ನನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡಿದೆ. ಬೇರೆ ಏನೋ ದೊಡ್ಡದಂತ ಹೇಳಲ್ಲ. ಮನುಷ್ಯರಾದ್ರೆ ಸಾಕು, ನಾವು ಮನುಷ್ಯರಾದ್ರೆ ಮಾತ್ರ ಸಾಕು. ಏನೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗೋದೇನು ಬೇಕಿಲ್ಲ. ಮನುಷ್ಯತ್ವವನ್ನೇ ಕಳ್ಕೊಂಡು ನಮ್ಮದೇ ಹಪಾಹಪಿಯಲ್ಲಿ ಬಿದ್ದು ನಮ್ಮ ದಿನದ ಜಂಜಾಟಗಳಲ್ಲಿ ನಾವು, ನಮ್ಮ ಕುಟುಂಬ, ಮುಂದೆ ನಮ್ಮ ಹುಟ್ಟುವ ಮಕ್ಕಳು ಅವರದೇ ಯೋಚನೆಯಲ್ಲಿ ಪಕ್ಕದಲ್ಲಿರುವವರು ಕೂಡ ಕಾಲನ್ನು ಎತ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇವತ್ತು ನನ್ನ ಸಮಾಜದಲ್ಲಿ ಮೂಡಿಬಂದಿದೆ. ನನಗೆ, ದಲಿತ ಕುಟುಂಬಗಳಿಗೆ ನನ್ನ ಜೀವನ ಪರ್ಯಂತ ನನ್ನ ಜೇಬರ ಹಣ ಇರೋವರೆಗೂ, ನನ್ನ ಕೈಯಲ್ಲಿ ಶಕ್ತಿ ಇರುವವರೆಗೂ ನಿಮ್ಮ ಸೇವೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಸಂಕಲ್ಪ ಆಗಿತ್ತು. ಅದನ್ನ ಈಗ 3ನೇ ವರ್ಷ ಮಾಡ್ತಿದ್ದೆ. ನನ್ನ ಜನ್ಮದವರೆಗೂ, ನನ್ನ ಪ್ರಾಣ ಇರುವವರೆಗೂ ಅಥವಾ ನನ್ನ ಪ್ರಾಣ ಹೋದ ಮೇಲೂ ಸಹ ಏನೋ ಒಂದು ಸಂಸ್ಥೆಯನ್ನ, ಒಂದು ಸಿಸ್ಟಮ್ ಅನ್ನ ಮಾಡಿ ನಿಮ್ಮ ಜೊತೆ ನಿಂತ್ಕೊಳ್ಳುವಂತಹ ಕೆಲಸನ ನಾವು ಮಾಡಬೇಕು ಅನ್ನೋದು ನನ್ನ ಪ್ರಬಲವಾದ ಸಂಕಲ್ಪ. ಇನ್ನು ವಿದ್ಯಾರ್ಥಿಗಳು ಆರ್ಥಿಕ ಸಮಸ್ಯೆಯಿಂದ ಶಿಕ್ಷಣ ಅರ್ಧದಲ್ಲೇ ನಿಲ್ಲಿಸಬಾರದು ಎಂಬ ಉದ್ದೇಶದಿಂದ ಈ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ ಎಂದು ಟ್ರಸ್ಟ್ ತಿಳಿಸಿದೆ. ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಈ ಸಹಾಯಧನ ನೆರವಾಗಲಿದ್ದು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿಸಿದೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ಗೆ ಕೃತಜ್ಞತೆ ಸಲ್ಲಿಸಿದರು. ಹಲೋ ಎವ್ರಿವನ್, ನನ್ನ ಹೆಸರು ಸಂಜನಾ ಅಂತ ಹೇಳ್ಬಿಟ್ಟು, ನಂದು PU ಅಲ್ಲಿ 95.83% ಬಂದಿರೋದ್ರಿಂದ ಸಂದೀಪ್ ರೆಡ್ಡಿ ಅವರು ಕರೆದುಬಿಟ್ಟು ಇಲ್ಲಿ ನಮಗೆ ಅಮೌಂಟ್ ಆಗೋದೊಂದು ಕೊಡ್ತಿದ್ದಾರೆ. 5000 ಅಮೌಂಟ್ ಈ ಥರ ಪ್ರತಿಯೊಬ್ಬರಿಗೂ ಕೊಡ್ತಿದ್ದಾರೆ. ಅವ್ರಿಗೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ಕೊತೀವಿ. ಯಾಕಂದರೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಅವ್ರ ಮನೆ ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅಮೌಂಟು ಅದು ಇದು. ಬಟ್ ಇವ್ರು ಕೊಟ್ಟಿರೋ ಅಮೌಂಟ್ ತುಂಬ ಹೆಲ್ಪ್ಫುಲ್ ಆಗ್ತಿದೆ. ನಾನು, ನಮ್ಮ ಫ್ಯಾಮಿಲಿಯವರು ಇಲ್ಲಿ ಬಂದು ನಾವು ಅಮೌಂಟ್ ತೊಗೊತಿದ್ದೀವಿ. ಸಂದೀಪ್ ರೆಡ್ಡಿ ಅಣ್ಣ ಅವ್ರಿಗೆ ಹಾರ್ಟ್ಫುಲ್ಲಾಗಿ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ನಮಗೆ ಅಂದರೆ ಅವ್ರು ಕೊಟ್ಟಿರೋ ಅಮೌಂಟ್ ಯಾವುದಾದ್ರೂ ಇದೆಯೋ ಅದನ್ನು ನಾವು ಎಜುಕೇಷನ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಒಂದು ಬುಕ್ಸ್ಗಾಗಿರಲಿ, ಇಲ್ಲ ನಾವು ನೆಕ್ಸ್ಟ್ ಹೋಗ್ತಿರೋ ಡಿಗ್ರಿ ಕಾಲೇಜ್ಗಾಗಿರಲಿ, 10th ಅವರು PUಗೆ ಯೂಸ್ ಮಾಡ್ಕೋತಾರೆ, PU ಅವರು ಡಿಗ್ರಿಗೆ ಯೂಸ್ ಮಾಡ್ಕೋತಾರೆ. ಈ ಥರ ನಾವು ಅಮೌಂಟ್ನ ಯೂಸ್ ಮಾಡ್ಕೊತೀವಿ. ಹೌದು, ತುಂಬ ಖುಷಿ ಆಗ್ತಿದೆ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 600 ಮೆಂಬರ್ಸ್ ಬಂದಿರ್ತಾರೆ. 600 to 1000 ಮೆಂಬರ್ಸ್ ಬಂದಿರ್ತಾರೆ ಇಲ್ಲಿ. ಅವ್ರಿಗೆಲ್ಲ 5000 ಕೊಡಬೇಕು ಅಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ನಾನು ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರಿಗೆ ಒಂದು ಹಾರ್ಟ್ಫುಲ್ಲಾಗಿ ನಾನು ಥ್ಯಾಂಕ್ಸ್ ಹೇಳ್ಕೊತೀನಿ. ಥ್ಯಾಂಕ್ ಯು.
ಒಟ್ಟಾರೆ ಸಮಾಜ ಸೇವೆಯ ಜೊತೆಗೆ ಶಿಕ್ಷಣಕ್ಕೂ ಆದ್ಯತೆ ನೀಡುತ್ತಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಆರ್ಥಿಕವಾಗಿ ಹಿಂದುಳಿದ ಎಸ್ಸಿ ಎಸ್ಟಿ ಸಮುದಾಯದ ನೂರಾರು ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸಿಗೆ ಆಸರೆಯಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹೊಸ ಬೆಳಕು ನೀಡುವ ಕೆಲಸ ಮಾಡಿದೆ. ಕಳವರ ಅರುಣ್, ಎಂಎಂಪಿ ನ್ಯೂಸ್, ಚಿಕ್ಕಬಳ್ಳಾಪುರ.